ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಕೆಲವು ಸಿಂಪಲ್ ಪ್ರೋಗ್ರಾಮ್ಸ್ ಮತ್ತು ಡಾಟಾ ಟೈಪ್ಸ್ ನೋಡುವ ಜಾವಾಸ್ಕ್ರಿಪ್ಟಲ್ಲಿ. ಫಸ್ಟಿಗೆ ನಿನ್ನೆ ನಾನು ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮ್ ಹೇಗೆ ಬರೀಬೋದು ಅಂತ ಹೇಳಿ ಅದರದ್ದು ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಏನು ಅದು ನಾನು ಹೇಳಿದ್ದೆ. ಈಚ್ ಸ್ಟೇಟ್ಮೆಂಟ್ ಯಾವ ರೀತಿಯಲ್ಲಿ ಬರೀಬೋದು, ಹೇಗೆ ನಾವು ಎಂಡ್ ಮಾಡೋದು, ಯಾವ ರೀತಿಯಲ್ಲಿ ಅದು ರಿಸಲ್ಟ್ ಬರ್ತದೆ, ಇದನ್ನು ನಿನ್ನೆ ಹೇಳಿದ್ದೆ. ಅದರ ಬಗ್ಗೆ ಎರಡು ನಾನು ಸಿಂಪಲ್ ಪ್ರೋಗ್ರಾಮ್ಸ್ ನಾನಿಲ್ಲಿ ಬರೆದಿದ್ದೇನೆ. ಫಸ್ಟ್ ಪ್ರೋಗ್ರಾಮ್ ಜಸ್ಟ್ ಒಂದು ಮೆಸೇಜನ್ನು ಪ್ರಿಂಟ್ ಮಾಡೋದು ವೆಬ್ ಪೇಜಲ್ಲಿ, ಹೆಲೋ ವರ್ಲ್ಡ್ ವೆಲ್ಕಮ್ ಟು ಜಾವಾಸ್ಕ್ರಿಪ್ಟ್ ಅಂತ ಹೇಳಿ. ಸೊ ನೀವು ಜಾವಾಸ್ಕ್ರಿಪ್ಟಿದ್ದು ಪ್ರೋಗ್ರಾಮ್ಸ್ ಕೂಡ HTML ಅಲ್ಲೇ ಬರೆಯುವುದು. HTMLನ ಹೆಡ್ ಪಾರ್ಟ್ ಅಥವಾ ಬಾಡಿ ಪಾರ್ಟಲ್ಲಿ ನೀವು ಸ್ಕ್ರಿಪ್ಟನ್ನು ಆ್ಯಡ್ ಮಾಡೋದು. ನಿಮಗೆ ಏನು ವೆಬ್ ಪೇಜಿನ ಮೇಲೆ ಡಿಸ್ಪ್ಲೇ ಆಗಬೇಕು ಅದನ್ನು ಎಲ್ಲವನ್ನೂ ನೀವು HTML ಟ್ಯಾಗ್ಸ್ ಯೂಸ್ ಮಾಡಿ ಕೊಡೋದು. ಆದರೆ ಏನು ನಿಮಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅದನ್ನು ನೀವು, ಅಥವಾ ರಿಸಲ್ಟ್ ಡಿಸ್ಪ್ಲೇ ಮಾಡಬೇಕು ಅದನ್ನು ನೀವು ಸ್ಕ್ರಿಪ್ಟ್ ಟ್ಯಾಗಿನ ಒಳಗೆ ಕೊಡಬೇಕು. ನೋಡಿ, ಇಲ್ಲಿ ಸಣ್ಣದೊಂದು ಎಕ್ಸಾಂಪಲ್ ಪ್ರೋಗ್ರಾಮ್ ನಾನು ಬರೆದಿದ್ದೇನೆ. HTML ಸ್ಟಾರ್ಟ್ ಮಾಡಿ ಹೆಡ್ ಟೈಟಲ್ ನಾನು ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮ್ ಟು ಪ್ರಿಂಟ್ ಅಂತೇಳಿ, ಪ್ರಿಂಟ್ ಹೇಗೆ ಮಾಡೋದು ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮಲ್ಲಿ ಅಂತ ಹೇಳಿದ್ದೇನೆ. ನಾನು ಬಾಡಿಯಲ್ಲಿ ಸ್ಕ್ರಿಪ್ಟನ್ನು ಬರೆದಿದ್ದೇನೆ. ನೀವು ಹೆಡ್ ಪಾರ್ಟಲ್ಲಿ ಇಲ್ಲಿ ಹೆಡ್ ಕ್ಲೋಸ್ ಮಾಡುವ ಮೊದಲು ಸಹ ಈ ಸ್ಕ್ರಿಪ್ಟನ್ನು ನೀವು ಮೇಲೆ ಬರೀಬೋದು. ಸ್ಕ್ರಿಪ್ಟನ್ನು ನೀವು ಹೆಡ್ ಕ್ಲೋಸ್ ಮಾಡುವ ಮೊದಲು ಸಹ ಬರೀಬೋದು. ಆವಾಗ ನಿಮಗೆ ಬಾಡಿ ಪಾರ್ಟ್ ಬೇಕು ಹೇಳಿ ಇರುವುದಿಲ್ಲ. ಸೊ ಸ್ಕ್ರಿಪ್ಟಲ್ಲಿ ಪ್ರಿಂಟಿಂಗ್ ಮೆಸೇಜ್ ಆನ್ ವೆಬ್ ಪೇಜಿನ ಮೇಲೆ ಮೆಸೇಜನ್ನು ನಿಮಗೆ ಪ್ರಿಂಟ್ ಮಾಡಬೇಕಿದ್ರೆ ನೀವು document.write ಅಂತ ಹೇಳಿ ಯೂಸ್ ಮಾಡಬೇಕು. ಓಕೆ, ಇವಾಗ document.write ಅಂತ ಕೊಟ್ಟು ಪ್ಯಾರೆಂಥೆಸಿಸ್ನ ಒಳಗೆ, ಬ್ರ್ಯಾಕೆಟ್ಸ್ನ ಒಳಗೆ ನೀವೇನು ಮಾಡೋದು, ನಿಮ್ಮ ಪ್ರಿಂಟ್ ಮಾಡುವಂಥ ಮೆಸೇಜನ್ನು ಟೈಪ್ ಮಾಡೋದು. ಡಬಲ್ ಕೊಟೇಷನ್ನ ಒಳಗೆ ಮೆಸೇಜನ್ನು ಟೈಪ್ ಮಾಡೋದು. ಅರ್ಥ ಆಯ್ತಲ್ವಾ? ಇದು BR ಯೂಸ್ ಇಲ್ಲ. ಸೊ ಈ ರೀತಿ ಮೆಸೇಜನ್ನು ಟೈಪ್ ಮಾಡಿ ಸ್ಕ್ರಿಪ್ಟ್ ಅಂತ ಕೊಟ್ಟು, ಬಾಡಿ ಅಂತ ಕೊಟ್ಟು, HTML ಅಂತ ಕೊಡೋದು, ಕ್ಲೋಸ್ ಮಾಡೋದು. ಇವಾಗ ಇದು ಹೇಗೆ ರನ್ ಆಗ್ತದೆ ನೋಡುವ. ಇವಾಗ ನಾನು ಇಲ್ಲಿಂದ ಇದನ್ನು ಕಾಪಿ ಮಾಡಿ ನೋಟ್ಪ್ಯಾಡಲ್ಲಿ ಅಥವಾ Notepad++ಅಲ್ಲಿ ನಾನು ಪೇಸ್ಟ್ ಮಾಡಿ ರನ್ ಮಾಡಿ ತೋರಿಸ್ತೇನೆ ನಿಮಗೆ. ಇವಾಗ ನಾನು ಸೇವ್ ಮಾಡ್ತೇನೆ. ಸೇವ್ ಆ್ಯಸ್ ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ತೇನೆ. a.html ಸೇವ್. ಇವಾಗ ನಾನು ಡೆಸ್ಕ್ಟಾಪಿಗೆ ಹೋಗಿ ಇಲ್ಲಿ ನಂದು ಇದೆ HTML ಫೈಲ್. ಡಬಲ್ ಕ್ಲಿಕ್ ಮಾಡಿದರೆ ನನ್ನ ವೆಬ್ ಪೇಜಲ್ಲಿ ನೋಡಿ, ನನಗೆ ಹೆಡ್ಡಿಂಗ್ ಏನು ಬರ್ತದೆ, ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮ್ ಟು ಪ್ರಿಂಟ್ ಅಂತ ಬರ್ತದೆ. ಇಲ್ಲಿ ನಾನು ಕೊಟ್ಟ ಮೆಸೇಜ್ ಬರ್ತದೆ. ಇವಾಗ ಸಪೋಸ್ ನನಗೆ ಈಗ ಇದೇ ಪ್ರಿಂಟಿಂಗಲ್ಲಿ ನನಗೆ ಸಪೋಸ್ ಮೋರ್ ದ್ಯಾನ್ ಒನ್ ಮೆಸೇಜ್ ನನಗೆ ಪ್ರಿಂಟ್ ಮಾಡಬೇಕು. ಇಲ್ಲಿ ನಾನು ನೋಡಿ, ಹೆಲೋ ವರ್ಲ್ಡ್ ವೆಲ್ಕಮ್ ಟು ಜಾವಾಸ್ಕ್ರಿಪ್ಟ್ ಮತ್ತು ಅಡ್ರೆಸ್ ಕೊಟ್ಟಿದ್ದೇನೆ ನೋಡಿ, ಸುಷ್ಮಿತಾ ಹೆಗ್ಡೆ, ಉದ್ಯಾವರ, ಉಡುಪಿ ಅಂತೇಳಿ ಕೊಟ್ಟಿದೆ. ಸೊ ನನಗೆ ಈಗ ಈ ಮೆಸೇಜಸ್ ಇವಾಗ ಇದು ಪ್ರಿಂಟ್ ಆದಮೇಲೆ ಹೆಲೋ ವರ್ಲ್ಡ್ ವೆಲ್ಕಮ್ ಟು ಜಾವಾಸ್ಕ್ರಿಪ್ಟ್ ಅಂತ ಪ್ರಿಂಟ್ ಆದಮೇಲೆ ನೆಕ್ಸ್ಟ್ ಲೈನಲ್ಲಿ ನನಗೆ ಸುಷ್ಮಿತಾ ಹೆಗ್ಡೆ ಅಂತ ಬರಬೇಕು, ಅದರ ಕೆಳಗೆ ಉದ್ಯಾವರ ಅಂತ ಬರಬೇಕು, ಅದರ ಕೆಳಗೆ ಉಡುಪಿ ಅಂತ ಬರಬೇಕು. ಸೊ ಈ ರೀತಿ ನಿಮಗೆ ಬರಬೇಕಿದ್ರೆ, ಕೆಳಗೆ ನಿಮಗೆ ಮೆಸೇಜಸ್ ಬರಬೇಕಿದ್ರೆ ನೀವೇನು ಮಾಡಬೇಕು, ನೀವು document.writeನ ಒಳಗೆ ಡಬಲ್ ಕೊಟೇಷನ್ನ ಒಳಗೆ BR ಟ್ಯಾಗನ್ನು ಯೂಸ್ ಮಾಡಬೇಕು. BR ಆವಾಗ ನಿಮಗೆ ಲೈನ್ ಬ್ರೇಕ್ ಆಗ್ತದೆ. ನೀವು ಎಷ್ಟು document.write ಬರೀರಿ, ಒಂದೇ ಲೈನಲ್ಲಿ ನಿಮಗೆ ಏನು ಪ್ರಿಂಟಿಂಗ್ ಕೊಟ್ಟಿದ್ದೀರಿ ಅದು ಪ್ರಿಂಟ್ ಆಗೋದು. ನೀವು BR ಟ್ಯಾಗ್ ಕೊಟ್ಟರೆ ಮಾತ್ರ, ಅಥವಾ /n ಅಂತ ಕೊಟ್ಟರೆ ಮಾತ್ರ ನಿಮಗೆ ನೆಕ್ಸ್ಟ್ ಲೈನಲ್ಲಿ ಬರ್ತದೆ. ಸೊ ಇವಾಗ ಇಲ್ಲಿ ನಾನು ಏನು ಬರೆದಿದ್ದೇನೆ, ಏನೂ ನಿಮಗೆ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ ಬೇಕಾದರೆ ನಿಮ್ಮ ಸ್ಕ್ರಿಪ್ಟಿನ ಒಳಗೆ ಏನೂ ಫಾರ್ಮ್ಯಾಟಿಂಗ್ ಟ್ಯಾಗ್ ಅಥವಾ ಯಾವುದೇ HTML ಇದ್ದು ಟ್ಯಾಗ್ ನಿಮಗೆ ಯೂಸ್ ಮಾಡಬೇಕು ಹೇಳಿ ಆದರೆ document.writeಲ್ಲಿ ಡಬಲ್ ಕೊಟೇಷನ್ನ ಒಳಗೆ ನೀವು ಕೊಡಬೇಕು. ಆವಾಗ ಮಾತ್ರ ಅದು ತಗೊಳ್ತದೆ. ನೀವು HTMLನಾಗೆ ಡೈರೆಕ್ಟ್ ಟ್ಯಾಗ್ಸನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅದು ಎಲ್ಲಿ, ಸ್ಕ್ರಿಪ್ಟಿನ ಒಳಗೆ ಮಾತ್ರ.
ಸ್ಕ್ರಿಪ್ಟಿನ ಹೊರಗೆ ನೀವು ಹೇಗೆ ಸಹ ಟ್ಯಾಗ್ಸ್ HTML ಅಲ್ಲಿ ಯೂಸ್ ಮಾಡಿದಾಗೆ ಯೂಸ್ ಮಾಡ್ಬೋದು. ಆದರೆ ಸ್ಕ್ರಿಪ್ಟಿನ ಒಳಗೆ ನಿಮಗೆ ಯಾವುದೇ HTML ಟ್ಯಾಗ್ ಯೂಸ್ ಮಾಡಬೇಕು ಹೇಳಿ ಆದರೆ ಯು ಹ್ಯಾವ್ ಟು ರೈಟ್ ಇಟ್ ಇನ್ ದ document.write ಮೆಸೇಜ್ ಪಾರ್ಟ್. ಅರ್ಥ ಆಯಿತಾ? ಇವಾಗ ಇದು ಪ್ರೋಗ್ರಾಮ್ ನೋಡುವ. ನಾನು ಕಾಪಿ ಮಾಡಿ ಅದೇ ಫೈಲಲ್ಲಿ ನೋಟ್ ಪ್ಯಾಡಲ್ಲಿ ನಾನು ಪೇಸ್ಟ್ ಮಾಡ್ತೇನೆ. ಸೊ ಇದರದ್ದು ರಿಸಲ್ಟ್ ನೋಡುವ. ಆಗದ್ದೇ ಪ್ರೋಗ್ರಾಮ್, ಅದರಲ್ಲಿ ನಾನು ಕೆಳಗೆ ಅಡ್ರೆಸ್ ಬರೀಲಿಕ್ಕೆ ಕೊಟ್ಟಿದ್ದೇನೆ. ಸೇವ್ ಆ್ಯಸ್ ಸೇಮ್ ಫೈಲ್ a.html ಸೇವ್. ಈಗ ನೋಡಿ ಏನು ಹೇಗೆ ರಿಸಲ್ಟ್ ಬರ್ತದೆ ಅಂತ. ನಾನಿಲ್ಲಿ ರಿಫ್ರೆಶ್ ಅಂತ ಕೊಡ್ತೇನೆ. ನೋಡಿ ನನಗೆ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಯಿತು. ಮತ್ತು okay, we'll see. document.write h1 ಹೆಡ್ಡಿಂಗಲ್ಲಿ ನಾನು ಕೊಟ್ಟಿದ್ದೇನೆ, ಬೇಕಾದರೆ ನೀವು ಕೊಡ್ಬೋದು. document.write ಫಾಂಟಲ್ಲಿ ನಾನು ಕಲರ್ ಮತ್ತು ಸೈಜ್ ಕೊಟ್ಟಿದ್ದೇನೆ. ಸುಷ್ಮಿತಾ ಹೆಗ್ಡೆ BR, ಉದ್ಯಾವರ BR, ಉಡುಪಿ. ಸ್ಕ್ರಿಪ್ಟ್ ಸೆಂಟರ್ ಬಾಡಿ, will give afterwards. ನೋಡಿ ಈ ರೀತಿ ನಿಮಗೆ ಬರ್ತದೆ. ಹೆಲೋ ವರ್ಲ್ಡ್, ವೆಲ್ಕಮ್ ಟು ಜಾವಾ ಸ್ಕ್ರಿಪ್ಟ್, ಸುಷ್ಮಿತಾ ಹೆಗ್ಡೆ, ಉದ್ಯಾವರ, ಉಡುಪಿ ಅಂತ ಹೇಳಿ ನಿಮಗೆ ಬರ್ತದೆ. ಸೊ ಈ ರೀತಿ ನೀವು ಸಿಂಪಲ್ ಪ್ರೋಗ್ರಾಮ್ಸನ್ನು ಜಾವಾ ಸ್ಕ್ರಿಪ್ಟಲ್ಲಿ ನೋಡ್ಬೋದು. ಇವಾಗ ನಾವು ಕೆಲವು ಡಾಟಾ ಟೈಪ್ಸನ್ನು ನೋಡುವ. ಜಾವಾ ಸ್ಕ್ರಿಪ್ಟಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ಸ್ ಯೂಸ್ ಮಾಡಬೇಕಿದ್ರೆ ನೀವು ಡಾಟಾವನ್ನು ಕೊಟ್ಟು ಅದನ್ನು ಪರ್ಟಿಕ್ಯುಲರ್ ಡಾಟಾ ಟೈಪಲ್ಲಿ ಸ್ಟೋರ್ ಮಾಡಬೇಕು. ಯಾವುದೆಲ್ಲ ಬೇಸಿಕ್ ಡಾಟಾ ಟೈಪ್ಸ್ ಇದೆ ಜಾವಾ ಸ್ಕ್ರಿಪ್ಟಲ್ಲಿ ನಿಮಗೆ ಕೆಲವು ಬೇಸಿಕ್ ಡಾಟಾ ಟೈಪ್ಸ್ ನಂಬರ್ ಇದೆ, ಸ್ಟ್ರಿಂಗ್ ಇದೆ, ಬೂಲಿಯನ್ ಇದೆ, ನಲ್, ಅನ್ಡಿಫೈನ್ಡ್, ಆಬ್ಜೆಕ್ಟ್ ಮತ್ತು ಸಿಂಬಲ್. ಇವಾಗ ನಂಬರ್ ಅಂತ ಹೇಳಿದರೆ ನಂಬರ್ ಡಿಜಿಟ್ಸ್ ಮತ್ತು ಪಾಸಿಟಿವ್ ನೆಗೆಟಿವ್ ಸಿಂಬಲ್ ಮಾತ್ರ ಅದರಲ್ಲಿ ನಿಮಗೆ ಇನ್ಕ್ಲೂಡ್ ಆಗಿ ಇರ್ತದೆ. ಈ ನಂಬರ್ಸಲ್ಲಿ ಎರಡು ಟೈಪಿನ ನಂಬರ್ಸ್ ನೀವು ಯೂಸ್ ಮಾಡ್ಬೋದು. ಇಂಟಿಜರ್ ನಂಬರ್ಸ್ ಅಂತ ಹೇಳಿದರೆ ಹೋಲ್ ನಂಬರ್ಸ್, ಅದರಲ್ಲಿ ಫ್ರ್ಯಾಕ್ಷನಲ್ ಪಾರ್ಟ್ ಅಥವಾ ಡೆಸಿಮಲ್ ಪಾರ್ಟ್ ಇರುವುದಿಲ್ಲ. ಮತ್ತು ಒಂದು ಫ್ಲೋಟಿಂಗ್ ಪಾಯಿಂಟ್ ನಂಬರ್, ಅದರಲ್ಲಿ ನಿಮಗೆ ಫ್ಲೋಟಿಂಗ್ ಪಾಯಿಂಟ್ ಮೀನ್ಸ್ ಡೆಸಿಮಲ್ ಪಾರ್ಟ್ ಕೂಡ ಬರ್ತದೆ. ನಿಮಗೆ ಎಷ್ಟು ಲಾಂಗ್ ನಂಬರ್ಸನ್ನು ಸಹ ನೀವು ನಂಬರ್ ಟೈಪಲ್ಲಿ ಸ್ಟೋರ್ ಮಾಡ್ಬೋದು. ಸ್ಟ್ರಿಂಗ್ ಟೈಪ್ ಅಂತ ಹೇಳಿದರೆ ಇಟ್ ಈಸ್ ಅ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್. ನಿಮಗೆ ಯಾವುದು ಸಹ ಕೊಡ್ಬೋದು. ಸ್ಟ್ರಿಂಗ್ ಟೈಪಲ್ಲಿ ನಂಬರ್ಸ್ ಕೊಡ್ಬೋದು, ಕ್ಯಾರೆಕ್ಟರ್ಸ್ ಕೊಡ್ಬೋದು, ಸ್ಪೆಷಲ್ ಸಿಂಬಲ್ಸ್ ಕೊಡ್ಬೋದು. ಅದನ್ನು ಮಾತ್ರ ನೀವು ಸಿಂಗಲ್ ಅಥವಾ ಡಬಲ್ ಕೊಟೇಷನ್ನಲ್ಲಿ ಎನ್ಕ್ಲೋಸ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಸ್ಟ್ರಿಂಗ್ ಟೈಪ್. ನೆಕ್ಸ್ಟ್ ಬೂಲಿಯನ್ ಟೈಪ್. ಸಪೋಸ್ ಒಂದು ವೇರಿಯಬಲ್ಗೆ ನೀವು ಬೂಲಿಯನ್ ಡಾಟಾವನ್ನು ಸ್ಟೋರ್ ಮಾಡಿದರೆ ಅದು ಬೂಲಿಯನ್ ಟೈಪ್ ಆಗ್ತದೆ. ಇಲ್ಲಿ ನಿಮಗೆ ಟೈಪನ್ನು ಡಿಕ್ಲೇರ್ ಮಾಡಲಿಕ್ಕೆ ಇಲ್ಲ, ಜಸ್ಟ್ ನೀವು ಏನು ಡಾಟಾ ಸ್ಟೋರ್ ಮಾಡ್ತೀರಿ ಅದರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಡಾಟಾ ಟೈಪನ್ನು ಅದು ಎಸ್ಯೂಮ್ ಮಾಡ್ತದೆ. ಸೊ ಬೂಲಿಯನ್ ಒಂದು A = ಟ್ರೂ ಅಂತ ಕೊಟ್ಟರೆ ಅದು ನಿಮಗೆ ಬೂಲಿಯನ್ ಟೈಪ್ ಆಗಿ ತಗೊಳ್ತದೆ. ಈ ಬೂಲಿಯನ್ ಟೈಪಲ್ಲಿ ಟ್ರೂ ಮತ್ತು ಫಾಲ್ಸ್ ಎರಡು ವ್ಯಾಲ್ಯೂಸನ್ನು ಮಾತ್ರ ಸ್ಟೋರ್ ಮಾಡಲಿಕ್ಕೆ ಆಗುವಂಥದ್ದು. ಒಂದು ಸ್ಟ್ರಿಂಗ್ ನಂಬರ್ ಆದರೆ A = 25 ಅಂತ ಕೊಟ್ಟರೆ ಅದನ್ನು ಆಟೋಮೆಟಿಕ್ಕಾಗಿ ನಂಬರ್ ಟೈಪ್ ಆಗಿ ತಗೊಳ್ತದೆ. A = 25.25 ಅಂತ ಹೇಳಿಕೊಟ್ರೆ ಅದನ್ನು ಆಟೋಮೆಟಿಕ್ಕಾಗಿ ಫ್ಲೋಟಿಂಗ್ ಪಾಯಿಂಟ್ ಆಗಿ ತಗೊಳ್ಳಿ. ಈ ರೀತಿ ನಾವು ಏನು ವ್ಯಾಲ್ಯೂವನ್ನು ಒಂದು ವೇರಿಯಬಲಲ್ಲಿ ಸ್ಟೋರ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿ ಅದು ಏನು ಮಾಡ್ತದೆ, ನಿಮಗೆ ಅದರದ್ದು ಡಾಟಾ ಟೈಪನ್ನು ಎಸ್ಯೂಮ್ ಮಾಡ್ತದೆ. ನಲ್ ಮೀನ್ಸ್ ಅನ್ನೋನ್ ವ್ಯಾಲ್ಯೂ. ನಿಮಗೆ ಯಾವುದ್ರದ್ದು ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲದಿದ್ದರೆ ಅವಾಗ ನೀವು ನಲ್ ಹೇಳಿ ಕೊಡ್ಬೋದು. ನೀವು ಕ್ಯಾಲ್ಕುಲೇಷನಲ್ಲಿ ಯಾವುದೇ ವೇರಿಯಬಲಿಗೆ ವ್ಯಾಲ್ಯೂ ಕೊಡದಿದ್ದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ನಲ್ ಹೇಳಿಕೊಟ್ರೆ ನಿಮಗೆ ಎಂಟಿ ಡಾಟಾ ಟೈಪ್ ಅಂತೇಳಿ ಆಗ್ತದೆ. ಅನ್ಡಿಫೈನ್ಡ್, ಸಪೋಸ್ ನೀವು ಒಂದು ಕ್ಯಾಲ್ಕುಲೇಷನನ್ನು ಮಾಡಿದ್ದೀರಿ, ಅದರಲ್ಲಿ ಯೂಸ್ ಮಾಡಿದ ಒಂದು ವೇರಿಯಬಲಿಗೆ ಯಾವುದೇ ವ್ಯಾಲ್ಯೂವನ್ನು ನೀವು ಡಿಫೈನ್ ಮಾಡಲಿಲ್ಲದಿದ್ದರೆ A = 10
ಏನೂ ಕೊಡಲಿಲ್ಲ, VARA ಅಂತ ಕೊಟ್ಟಿದ್ದೀರಿ. ಅವಾಗ ನಿಮಗೆ ರಿಸಲ್ಟ್ ಡಿಸ್ಪ್ಲೇ ಮಾಡುವಾಗ ಅದು ಅನ್ಡಿಫೈನ್ಡ್ ಅಂತೇಳಿ ಕೊಡ್ತದೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಏನೂ ವ್ಯಾಲ್ಯೂ ಇರುವುದಿಲ್ಲ, ಅದರಿಂದ ಅದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆಬ್ಜೆಕ್ಟ್ ಡಾಟಾ ಟೈಪ್ ಅಂತ ಹೇಳಿದ್ರೆ ಏನಾದರೂ ಆಬ್ಜೆಕ್ಟ್ಸ್, ಪಿಕ್ಚರ್ಸ್ ಎಲ್ಲ ನಿಮಗೆ ಸ್ಟೋರ್ ಮಾಡಬೇಕಿದ್ರೆ ಆಬ್ಜೆಕ್ಟ್ ಡಾಟಾ ಟೈಪ್. ಆಬ್ಜೆಕ್ಟ್ ಅಂತ ಹೇಳಿದ್ರೆ ಒಂದು ಗ್ರೂಪ್ ಆಫ್ ವ್ಯಾಲ್ಯೂಸ್ ನಿಮಗೆ ಸ್ಟೋರ್ ಮಾಡಬೇಕಿದ್ರೆ ಆಬ್ಜೆಕ್ಟ್ ಡಾಟಾ ಟೈಪನ್ನು ನೀವು ಯೂಸ್ ಮಾಡ್ಬೋದು. ಇವಾಗ ನೋಡುವ, ನಂಬರ್ ಡಾಟಾ ಟೈಪಲ್ಲಿ ನಿಮಗೆ ಕೆಲವು ಸಬ್ ಟೈಪ್ಸ್ ಇದೆ. ನಿಮಗೆ ನಂಬರ್ ಟೈಪ್ ರೆಪ್ರೆಸೆಂಟ್ಸ್ ಬೋತ್ ಇಂಟಿಜರ್ ಆ್ಯಂಡ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಇಂಟಿಜರ್ ಮತ್ತು ಫ್ಲೋಟಿಂಗ್ ಪಾಯಿಂಟ್. there are so-called special numeric values which is also belong to this data type. ನಿಮಗೆ ಈ ನಂಬರ್ ಟೈಪಲ್ಲಿ ಕೆಲವು ಸ್ಪೆಷಲ್ ನ್ಯೂಮರಿಕ್ ವ್ಯಾಲ್ಯೂಸ್ ಇದೆ. ಅದು ಯಾವುದಂತ ಹೇಳಿದರೆ ಪಾಸಿಟಿವ್ ಇನ್ಫಿನಿಟಿ, ನೆಗೆಟಿವ್ ಇನ್ಫಿನಿಟಿ ಮತ್ತು NaN. ಇಟ್ ಮೀನ್ಸ್ ನಾಟ್ ಎ ನಂಬರ್. ಇನ್ಫಿನಿಟಿ ಅಂತ ಹೇಳಿದರೆ ನೀವು ಏನಾದರೂ ಒಂದು ಕ್ಯಾಲ್ಕುಲೇಷನ್, ಇದೆಲ್ಲ ರಿಸಲ್ಟಲ್ಲಿ ಬರುವಂಥ, ನಿಮ್ಮ ವೆಬ್ ಪೇಜಲ್ಲಿ ಬರುವಂಥ ಡಾಟಾ ಟೈಪ್ಸ್. ಇವಾಗ ಇನ್ಫಿನಿಟಿ ಅಂತ ಹೇಳಿದರೆ ಏನಾದರೂ ಒಂದು ಕ್ಯಾಲ್ಕುಲೇಷನ್ ಕೊಟ್ಟಾಗ ಅದಕ್ಕೆ ಒಂದು ರಿಸಲ್ಟನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ, ಅಥವಾ ಅದು ಎಂಡ್ ಆಗದಂಥದ್ದು ಒಂದು ರಿಸಲ್ಟನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ಆವಾಗ ನಿಮಗೆ ಎರರ್ ಇನ್ಫಿನಿಟಿ ಅಂತೇಳಿ ಕೊಡ್ತದೆ. ಇಲ್ಲಿ ನೋಡಿ, ಅಲರ್ಟಲ್ಲಿ 1/0 ಅಂತ ಹೇಳಿದರೆ ನಮಗೆ 0ದಿಂದ ಡಿವಿಷನ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದಿಲ್ಲ, ಅದರಿಂದ ಅದು ಏನು ಮಾಡ್ತದೆ, ಅದು ಇನ್ಫಿನಿಟಿ ಅಂತೇಳಿ ಕೊಡ್ತದೆ. ಸೊ ಇದು ಇನ್ಫಿನಿಟಿ. ನಾಟ್ ಎ ನಂಬರ್, NaN ಅಂತ ಹೇಳಿದರೆ ನಿಮ್ಮ ರಿಸಲ್ಟಲ್ಲಿ ಸಪೋಸ್ ನೀವೊಂದು ಕ್ಯಾಲ್ಕುಲೇಷನ್ ಕೊಟ್ಟಾಗ ನಿಮಗೆ ಅದು ನಂಬರ್ ಟೈಪ್ ಆಫ್ ಡಾಟಾವನ್ನು ಯೂಸ್ ಮಾಡಲಿಲ್ಲ ಹೇಳಿ. ಆದರೆ ಇಲ್ಲಿ ನೋಡಿ, ಅಲರ್ಟಲ್ಲಿ ನಾನು ಕೊಟ್ಟಿದ್ದೇನೆ, ಡಬಲ್ ಕೊಟೇಷನಲ್ಲಿ ನಾಟ್ ಎ ನಂಬರ್ ಡಿವೈಡೆಡ್ ಬೈ 2 ಅಂತ ಕೊಟ್ಟಿದ್ದೇನೆ. ಆವಾಗ ನನಗೆ ರಿಸಲ್ಟ್ ಏನು ಕೊಡ್ತದೆ, ಒಂದು ಸ್ಟ್ರಿಂಗನ್ನು ನಂಬರಿಂದ ಡಿವಿಷನ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಒಂದು ಸ್ಟ್ರಿಂಗನ್ನು ಸ್ಟ್ರಿಂಗಿನ ಒಟ್ಟಿಗೆ ಡಿವಿಷನ್ ಮಾಡಲಿಕ್ಕೆ ಆಗೋದಿಲ್ಲ, ಅರಿಥ್ಮೆಟಿಕ್ ಆಪರೇಷನ್. ಸೊ ಆವಾಗ ನಿಮಗೆ ರಿಸಲ್ಟ್ ಏನು ಕೊಡ್ತದೆ, ನಾಟ್ ಎ ನಂಬರ್ ಅಂತ ಕೊಡ್ತದೆ. ಅಂದರೆ ಇದರಲ್ಲಿ ನೀವು ಕ್ಯಾಲ್ಕುಲೇಷನಲ್ಲಿ ಯಾವುದೋ ಒಂದು ವ್ಯಾಲ್ಯೂವನ್ನು ನಂಬರ್ ಆಗಿ ಯೂಸ್ ಮಾಡಲಿಲ್ಲ ಅಂತೇಳಿ ಅದು ಅರ್ಥ ಆಗ್ತದೆ. ಸೊ ಇವಾಗ ಕೆಲವು ಎಕ್ಸಾಂಪಲ್ಸನ್ನು ನಾವು ನೋಡುವ. ಫಸ್ಟ್ ಎಕ್ಸಾಂಪಲ್, ಜಸ್ಟ್ ಇದರಲ್ಲಿ ನಿಮಗೀಗ ನಂಬರ್ ಟೈಪಲ್ಲಿ ಇನ್ನೊಂದು ಟೈಪ್ ಉಂಟು. ನಾವು ಯಾವುದೇ ಟೈಪಿನ ನಂಬರಿಂಗ್ ಸಿಸ್ಟಮನ್ನು ಯೂಸ್ ಮಾಡ್ಬೋದು ಜಾವಾ ಸ್ಕ್ರಿಪ್ಟಲ್ಲಿ. 4 ಟೈಪಿನ ನಂಬರಿಂಗ್ ಸಿಸ್ಟಮ್ ಇದೆ, ನಿಮಗೆ ಗೊತ್ತಿದೆ. ಡೆಸಿಮಲ್ ನಂಬರ್ಸ್, ಆಕ್ಟಲ್ ನಂಬರ್, ಹೆಕ್ಸಾಡೆಸಿಮಲ್ ನಂಬರ್ ಮತ್ತು ಬೈನರಿ ನಂಬರ್ಸ್. ಇವಾಗ ನಿಮಗೆ ನಿಮ್ಮ ನಂಬರ್ ಟೈಪ್ ಆಫ್ ಡಾಟಾದಲ್ಲಿ ನೀವು ರೆಗ್ಯುಲರ್ ಆಗಿ ಡೆಸಿಮಲ್ ಡಾಟಾ ಟೈಪ್ ಯೂಸ್ ಮಾಡಲಿಕ್ಕೆ ನಿಮಗೆ ಗೊತ್ತುಂಟು. ಡೈರೆಕ್ಟ್ ನೀವು A = 10, B = 12, C = 25 ಆ ರೀತಿ ನೀವು ಕೊಟ್ಟರೆ ಅದು ಡೆಸಿಮಲ್ ಡಾಟಾ ಟೈಪ್ ಆಗಿರ್ತದೆ. ಸೊ ನಿಮಗೆ ಒಂದು ವೇರಿಯಬಲಲ್ಲಿ ಆಕ್ಟಲ್ ವ್ಯಾಲ್ಯೂವನ್ನು ಸ್ಟೋರ್ ಮಾಡಬೇಕಿದ್ರೆ ಅದನ್ನು ನೀವು 0ದಿಂದ ಪ್ರಿಫಿಕ್ಸ್ ಮಾಡಬೇಕು. 0ದಿಂದ ಪ್ರಿಫಿಕ್ಸ್ ಮಾಡೋದಂತ ಹೇಳಿದ್ರೆ ಆ ನಂಬರಿನ ಮೊದಲು ಒಂದು 0ವನ್ನು ಯೂಸ್ ಮಾಡಬೇಕು. ಯಾವುದೇ ನಂಬರಿನ ಮೊದಲು ನೀವು ಡಿಫೈನ್ ಮಾಡುವಾಗ ಮೊದಲು ನೀವು 0ವನ್ನು ಟೈಪ್ ಮಾಡಿದರೆ ಅದು ಆಕ್ಟಲ್ ನಂಬರ್ ಆಗಿರ್ತದೆ. ಇಲ್ಲಿ ಎಕ್ಸಾಂಪಲಲ್ಲಿ ಪ್ರೋಗ್ರಾಮಲ್ಲಿ ನೋಡಿ, B = 012 ಅಂತ ಕೊಟ್ಟಿದೆ. ಮೀನ್ಸ್ ಇದು ಆಕ್ಟಲ್ ವ್ಯಾಲ್ಯೂ, ಯಾಕೆ 0ದಿಂದ ಬಿಗಿನ್ ಮಾಡಿದೆ. ಇಲ್ಲಿ ನೋಡಿ, A = 10 ಅದು ಡೆಸಿಮಲ್ ಆಗಿರ್ತದೆ, ಯಾಕೆ ಅದಕ್ಕೆ ಮೊದಲು ಎಂತ ಸಹ ಇಲ್ಲ, ಅದರಿಂದ ಸಿಂಗಲ್ ಡಿಜಿಟ್ ಆದರೆ ಸಹ ಒಂದು ಡೆಸಿಮಲ್ ನಂಬರ್ ಸ್ಟೋರ್ ಮಾಡ್ತೀರಾದರೆ A = 7, 07 ಹೇಳಿ ಕೊಡಬಾರ್ದು. 07 ಅಂತ ಕೊಟ್ಟರೆ ಅದು ಆಕ್ಟಲ್ ಆಗಿ ತಗೊಳ್ತದೆ. ಸೊ ಹೆಕ್ಸಾಡೆಸಿಮಲ್ ಆದರೆ ಯಾವುದೇ ಒಂದು ವೇರಿಯಬಲಲ್ಲಿ ನಿಮಗೆ ಹೆಕ್ಸಾಡೆಸಿಮಲ್ ನಂಬರನ್ನು ಸ್ಟೋರ್ ಮಾಡಬೇಕಿದ್ರೆ ಆ ನಂಬರನ್ನು 0x ನೀವು ಪ್ರಿಫಿಕ್ಸ್ ಮಾಡಬೇಕು. ಎಕ್ಸ್ ಕ್ಯಾಪಿಟಲ್ ಲೆಟರ್ಸ್ ಆಗ್ತದೆ, ಸ್ಮಾಲ್ ಲೆಟರ್ಸ್ ಆಗ್ತದೆ. ಸೊ 0x ಅದನ್ನು ಪ್ರಿಫಿಕ್ಸ್ ಮಾಡಬೇಕು. ಇಲ್ಲಿ ಎಕ್ಸಾಂಪಲ್ ನೋಡಿ, ವೇರಿಯಬಲ್ C = 0x0a. ಹೆಕ್ಸಾಡೆಸಿಮಲಲ್ಲಿ 16 ಡಿಜಿಟ್ಸ್ ಇದೆ ನಿಮಗೆ, 0 to 9, A to F. ಸೊ ಯಾವುದೇ ಡಿಜಿಟ್ಸನ್ನು ಇಲ್ಲಿ ನೀವು ಯೂಸ್ ಮಾಡ್ಬೋದು. ಸೊ ಇದು ನಿಮಗೆ
ಬೇರೆ ಬೇರೆ ಟೈಪ್ ಆಫ್ ನಂಬರ್ಸ್ ನೀವು ಯೂಸ್ ಮಾಡುವಂಥದ್ದು. ನೀವು ಯೂಸ್ ಮಾಡಿದ ನಂಬರ್ಸ್ ಪ್ರಕಾರ ನಂಬರ್ಸಿನ ರಿಸಲ್ಟ್ ಇನ್ಫಿನಿಟಿ ಅಂತ ಕೊಡ್ಬೋದು. ಇನ್ಫಿನಿಟಿಯಲ್ಲಿ ಪಾಸಿಟಿವ್ ಇನ್ಫಿನಿಟಿ ಇದೆ, ನೆಗೆಟಿವ್ ಇನ್ಫಿನಿಟಿ ಇದೆ, ಮತ್ತು ಒಂದು ನ್ಯಾನ್ ಹೇಳಿ ರಿಸಲ್ಟ್ ಕೊಡ್ಬೋದು. ಯಾಕೆ ನೀವು ಒಂದು ನಂಬರಲ್ಲಿ ಒಂದು ವೇರಿಯಬಲನ್ನು ಅಥವಾ ವ್ಯಾಲ್ಯೂವನ್ನು ನಂಬರ್ ಟೈಪ್ ಆಗಿ ಯೂಸ್ ಮಾಡಲಿಲ್ಲದಿದ್ದರೆ ಬೇಸಿಕ್ ಮ್ಯಾಥಮ್ಯಾಟಿಕಲ್ ಆಪರೇಷನಲ್ಲಿ ಆವಾಗ ನಿಮಗೆ ನ್ಯಾನ್ ಎಂಬ ರಿಸಲ್ಟನ್ನು ಕೊಡುವ ಚಾನ್ಸಸ್ ಇರ್ತದೆ, ನಾಟ್ ಎ ನಂಬರ್ ಅಂತ. ಅದೇ ರೀತಿ ಒಂದು ಪ್ರೋಗ್ರಾಮಲ್ಲಿ ನಿಮಗೆ ಸಪೋಸು ಒಂದು ಹೆಕ್ಸಾಡೆಸಿಮಲ್ ಅಥವಾ ಆಕ್ಟಲ್ ನಂಬರನ್ನು ನಿಮಗೆ ಯೂಸ್ ಮಾಡಬೇಕಿದ್ರೆ ಅಂಥ ಕೇಸಲ್ಲಿ ನೀವು ಏನು ಮಾಡ್ಬೋದು, ಆಕ್ಟಲ್ ನಂಬರನ್ನು, ಡೆಸಿಮಲ್ ನಂಬರನ್ನು ಡೈರೆಕ್ಟ್ ನಂಬರ್ ಮಾತ್ರ ಕೊಡೋದು, ಆಕ್ಟಲ್ ನಂಬರನ್ನು 0ದಿಂದ ಪ್ರಿಸೀಡ್ ಮಾಡೋದು, ಪ್ರಿಫಿಕ್ಸ್ ಮಾಡೋದು, ಅಥವಾ ಹೆಕ್ಸಾಡೆಸಿಮಲ್ ನಂಬರನ್ನು 0x ಇಂದ ಪ್ರಿಫಿಕ್ಸ್ ಮಾಡೋದು. ಇದು ನೋಡುವ, ಇದು ಪ್ರೋಗ್ರಾಮ್ ನಾವು ರನ್ ಮಾಡಿ ನೋಡುವ. ಇಲ್ಲಿ ಎಕ್ಸಾಂಪಲ್ ಪ್ರೋಗ್ರಾಮ್ ಕೊಟ್ಟದ್ದು. ಇದರಲ್ಲಿ ನಿಮಗೆ 3 ಟೈಪಿನ ನಂಬರ್ ಕೊಟ್ಟಿದೆ, ಡೆಸಿಮಲ್, ಆಕ್ಟಲ್, ಹೆಕ್ಸಾಡೆಸಿಮಲ್. ಇವಾಗ ನೋಟ್ ಪ್ಯಾಡಲ್ಲಿ ಈ ಪ್ರೋಗ್ರಾಮನ್ನು ನಾನು ಟೈಪ್ ಮಾಡಿ ನೋಡಿ. ಇವಾಗ ನಾನು ಸೇವ್ ಮಾಡ್ತೇನೆ, ಸೇವ್ ಆ್ಯಸ್, ಸೇಮ್ ಫೈಲ್ ನೇಮಲ್ಲಿ ಸೇವ್ ಮಾಡ್ತೇನೆ, a.html ಮತ್ತು ಸೇವ್. ಇವಾಗ ನೋಡಿ ಇದರದ್ದು ರಿಸಲ್ಟ್ ಏನು ಬರ್ತದೆ. ನಾನು ರಿಫ್ರೆಶ್ ಮಾಡಿದರೆ ನೋಡಿ, a = 10, b = 10, c = ಏನು ಕೊಟ್ಟಿದ್ದೆ ನಾನು, ಎಯಲ್ಲಿ 10 ಅಂತ ಸ್ಟೋರ್ ಮಾಡಿದ್ದೆ, ಬಿಯಲ್ಲಿ 0, 1, 2 ಅಂತ ಸ್ಟೋರ್ ಮಾಡಿದ್ದೆ. ಆಕ್ಟಲ್ನ ಪ್ರಕಾರ 0, 1, 2 ಅನ್ನು 12, 1, 2 ಅನ್ನು ಡೆಸಿಮಲಿಗೆ ಕನ್ವರ್ಟ್ ಮಾಡಿದಾಗ ನಿಮಗೆ 10 ಆಗ್ತದೆ. ಸಪೋಸ್ ಹೆಕ್ಸಾಡೆಸಿಮಲ್ಸಲ್ಲಿ 0x ಕೊಟ್ಟು 0a ಅಂತ ಕೊಟ್ಟರೆ ನಿಮಗೆ ಅದು ಕೂಡ ಹೆಕ್ಸಾಡೆಸಿಮಲ್ ಪ್ರಕಾರ ಡೆಸಿಮಲಿಗೆ ಕನ್ವರ್ಟ್ ಮಾಡಿದಾಗ 10 ಹೇಳಿ ಆಗ್ತದೆ. ನೋಡ, ನಾನಿಲ್ಲಿ ನಂಬರ್ ಚೇಂಜ್ ಮಾಡ್ತೇನೆ. ಅಲ್ಲಿ ಗಿವ್ ಹಿಯರ್ 15 ಮತ್ತು ಇಲ್ಲಿ ನಾನು 0x ಇದ್ದದನ್ನು ತೆಗೆದು 5e ಅಂತ ಕೊಡ್ತೇನೆ. ನನಗೆ ಏನು ರಿಸಲ್ಟ್ ಬರ್ತದೆ ನೋಡುವ. ಸೇವ್ ಮಾಡಿ Ctrl S ಮತ್ತು ಇಲ್ಲಿ ರಿಫ್ರೆಶ್ ಮಾಡಿ ನೋಡಿ, ಆಟೋಮೆಟಿಕ್ಕಾಗಿ ಡೆಸಿಮಲ್ 10 ಇದೆ, ಹೆಕ್ಸಾಡೆಸಿಮಲ್ 13 ಆಯಿತು. ನಾನು 15 ಕೊಟ್ಟದ್ದು, ಅದು ಆಟೋಮೆಟಿಕ್ಕಾಗಿ ಡೆಸಿಮಲಿಗೆ ಕನ್ವರ್ಟ್ ಮಾಡ್ತದೆ. ನೀವು ಇಲ್ಲಿ ಪ್ರಿಂಟ್ ಮಾಡುವಾಗ, ನೀವು ಆಕ್ಟಲಲ್ಲಿ ಹೆಕ್ಸಾಡೆಸಿಮಲಲ್ಲಿ ಸ್ಟೋರ್ ಮಾಡಿದರೆ ಕೂಡ ಇಲ್ಲಿ .rite ಕೊಡುವಾಗ ನೀವು ಡೈರೆಕ್ಟಾಗಿ b ಮತ್ತು c ಅಂತ ಕೊಟ್ಟಿದ್ದೀರಿ, ಅದು ಆಟೋಮೆಟಿಕ್ ಡೆಸಿಮಲಿಗೆ ಕನ್ವರ್ಟ್ ಮಾಡ್ತದೆ ಮತ್ತು ಪ್ರಿಂಟ್ ಮಾಡ್ತದೆ. ಸೊ ನಾನು 5e ಅಂತ ಹೇಳಿದರೆ ಅದು 94 ಆಗ್ತದೆ. ಈ ರೀತಿ ನೀವು ನಂಬರ್ಸನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ನೋಡುವ, ಸಿಂಪಲ್ ಪ್ರೋಗ್ರಾಮ್, ಅರಿಥ್ಮೆಟಿಕ್ ಎಡಿಷನನ್ನು ಮಾಡೋದು. ಬರೀ 2 ನಂಬರ್ಸನ್ನು ಆ್ಯಡ್ ಮಾಡೋದು. ಯಾವ ರೀತಿಯಲ್ಲಿ ನಾವು ಆ್ಯಡ್ ಮಾಡ್ಬೋದು, ಇಲ್ಲಿ ವೇರಿಯಬಲ್ಸ್ ನಾನು 3 ವೇರಿಯಬಲ್ಸ್ ತಗೊಂಡಿದ್ದೇನೆ, a, b ಮತ್ತು c. ಎಯಲ್ಲಿ 25 ಸ್ಟೋರ್ ಮಾಡಿದ್ದೇನೆ, ಬಿಯಲ್ಲಿ 10 ಸ್ಟೋರ್ ಮಾಡಿದ್ದೇನೆ, c = a + b ಅಂತ ಕೊಟ್ಟಿದ್ದೇನೆ. ಇಲ್ಲಿ ನೋಡಿ, ಸ್ಕ್ರಿಪ್ಟಲ್ಲಿ ಪ್ರತಿಯೊಂದು ಸ್ಟೇಟ್ಮೆಂಟ್ ಸೆಮಿಕಾಲನಿಂದ ಎಂಡ್ ಆಗ್ತದೆ. ಸೆಮಿಕಾಲನಿಂದ ಎಂಡ್ ಮಾಡಿದಾಗ ಒಂದು ಲೈನಲ್ಲಿ ನೀವು ಮೋರ್ ದ್ಯಾನ್ 1 ಸ್ಟೇಟ್ಮೆಂಟನ್ನು ಟೈಪ್ ಮಾಡಲಿಕ್ಕೆ ಆಗ್ತದೆ. ಆ್ಯಕ್ಚುಲಿ ನೀವು ಸೆಮಿಕಾಲನ್ ಕೊಡದೇ ಇರ್ಬೋದು, ಆದರೆ ನೀವು ಸೆಮಿಕಾಲನ್ ಕೊಡೋದಿಲ್ಲ ಹೇಳಿ ಆದರೆ ನೀವು ಏನು ಮಾಡಬೇಕಾಗ್ತದೆ, ಈ ಲೈನನ್ನು ನೆಕ್ಸ್ಟ್ ಲೈನಲ್ಲಿ ಕೊಡಬೇಕಾಗ್ತದೆ. ಸೊ ಸೆಮಿಕಾಲನ್ ಕೊಟ್ಟದ್ದರಿಂದ ನೀವು ಏನು ಮಾಡ್ಬೋದು, ಸೇಮ್ ಲೈನಲ್ಲಿ 2 ಸ್ಟೇಟ್ಮೆಂಟ್ಸನ್ನು ಯೂಸ್ ಮಾಡ್ಬೋದು. ಪ್ಲಸ್ ಈ ಸ್ಟೇಟ್ಮೆಂಟನ್ನು ಸಹ ನೀವು ಇಲ್ಲಿ ಟೈಪ್ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ನಾನು .rite ದ ಎಡಿಷನ್ ಆಫ್, ಇಲ್ಲಿ ನೋಡಿ ಕೊಟೇಶನ್ ಕ್ಲೋಸ್ ಕೊಟ್ಟು ಪ್ಲಸ್ ಅಂತ ಕೊಟ್ಟಿದ್ದೇನೆ. ಪ್ಲಸ್ ಈಸ್ ಅ ಡಿಲಿಮಿಟರ್ ವಿಚ್ ಸಪರೇಟ್ಸ್ ದ ವೇರಿಯಬಲ್ ಆ್ಯಂಡ್ ದ ಮೆಸೇಜ್. ಮೆಸೇಜ್ ಮತ್ತು ಪ್ರಾಂಪ್ಟ್, ಮೆಸೇಜ್ ಅಂದರೆ ಪ್ರಾಂಪ್ಟ್ ಆರ್ ಮೆಸೇಜ್, ಅದನ್ನು ಮತ್ತು ವೇರಿಯಬಲನ್ನು ಅದು ಬೇರೆ ಬೇರೆ, ಅದನ್ನು ನಿಮಗೆ ಸಪರೇಟ್ ಮಾಡಲಿಕ್ಕೆ ಈ ಡಿಲಿಮಿಟರನ್ನು ಯೂಸ್ ಮಾಡ್ತಾರೆ. ಪ್ಲಸ್ ಸಿಂಬಲ್, ಪ್ಲಸ್ ಆ್ಯಂಡ್ ಬಿ ಈಸ್ ಸಿ ಅಂತ ಹೇಳಿ. ಸೊ ಇದರದ್ದು ನಾವು ರಿಸಲ್ಟ್ ನೋಡಿದರೆ ಕಾಪಿ ಮಾಡಿ ನಾನು ನೋಟ್ ಪ್ಯಾಡಲ್ಲಿ ಅದನ್ನು ಪೇಸ್ಟ್ ಮಾಡ್ತೇನೆ. ಈಗ ಸೇವ್ ಮಾಡಿ, ಸೇವ್ ಆ್ಯಸ್, ಸೇಮ್ ಫೈಲ್ ನೇಮಲ್ಲಿ ಸ್ಟೋರ್ ಮಾಡ್ತೇನೆ, HTML ಡೆಸ್ಕ್ಟಾಪಲ್ಲಿ ಸೇವ್. ಇವಾಗ ನೋಡಿ ಇದರದ್ದು ರಿಸಲ್ಟ್ ಏನು ಬರ್ತದೆ. ರಿಫ್ರೆಶ್ ಮಾಡಿದಾಗ ದ ಎಡಿಷನ್ ಆಫ್ 25 ಆ್ಯಂಡ್ 10 ಈಸ್ 35 ಅಂತ ಕೊಡ್ತದೆ. ಈ ರೀತಿ ನೀವು ಎಡಿಷನನ್ನು ಮಾಡ್ಬೋದು.
ಓಕೆ, ಇದು ಸಿಂಪಲ್ ಎಡಿಷನ್ ಮಾಡುವಂಥ ಪ್ರೊಸೆಸ್, ಹೇಗೆ ನೀವು ಎಡಿಷನ್ ಮಾಡ್ಬೋದು ಅಂತ ಹೇಳಿ. ಈಗ ಇದು ಇಷ್ಟು ಇವತ್ತಿದ್ದು ಕ್ಲಾಸ್. ಸಿಂಪಲ್ಲಾಗಿ ಹೇಳೋದಾದರೆ ಸಿಂಪಲ್ ಪ್ರೋಗ್ರಾಮನ್ನು document.write ಈ ರೀತಿ ಮೆಸೇಜನ್ನು ನಾವು ಕೊಟೇಷನ್ನ ಒಳಗೆ ನಾವು ಬರಿತೇವೆ, ಕೊಟೇಷನ್ನ ಒಳಗೆ. ಅದೇ ರೀತಿ ಈ ರೀತಿ ನಮಗೆ ಕೆಳಗೆ ಏನಾದರೂ ಮೆಸೇಜನ್ನು ಪ್ರಿಂಟ್ ಮಾಡಬೇಕಿದ್ರೆ document.write ಡಬಲ್ ಕೊಟೇಷನ್ನ ಒಳಗೆ BR ಟ್ಯಾಗನ್ನು ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ದೀಸ್ ಆರ್ ದ ಡಾಟಾ ಟೈಪ್ಸ್: ನಂಬರ್ಸ್, ಸ್ಟ್ರಿಂಗ್ಸ್, ಬೂಲಿಯನ್, ನಲ್, ಅನ್ಡಿಫೈನ್ಡ್. ನಂಬರ್ ಟೈಪ್ ಆಫ್ ಡಾಟಾ ನಿಮಗೆ ಪುನಃ ಸಬ್ ಟೈಪ್ಸ್ ಆಗಿ ಇದೆ. ರಿಸಲ್ಟಲ್ಲಿ ನಿಮಗೆ ಇನ್ಫಿನಿಟಿ ಹೇಳಿ ರಿಸಲ್ಟ್ ಕೊಡ್ಬೋದು. ಇನ್ಫಿನಿಟಿ ಮೀನ್ಸ್ ಅನೇಬಲ್ ಟು ಕೌಂಟ್, ಎಷ್ಟರವರೆಗೆ ಆಗ್ತದೆ ಅಂತ. ನೆಕ್ಸ್ಟ್ ನ್ಯಾನ್ ಮೀನ್ಸ್ ನಾಟ್ ಎ ನಂಬರ್. ಸಪೋಸ್ ನೀವು ಒಂದು ಎಕ್ಸ್ಪ್ರೆಷನಲ್ಲಿ ಯಾವುದಾದ್ರೂ ವ್ಯಾಲ್ಯೂವನ್ನು ನಂಬರ್ ಅಲ್ಲದನ್ನು ಯೂಸ್ ಮಾಡಿದರೆ ಆವಾಗ ನಿಮಗೆ ರಿಸಲ್ಟಲ್ಲಿ ನ್ಯಾನ್ ಹೇಳಿ ಕೊಡ್ತದೆ. ನೀವು ನಂಬರ್ ಟೈಪ್ ಆಫ್ ಡಾಟಾದಲ್ಲಿ ಬೇರೆ ಬೇರೆ ನಂಬರಿಂಗ್ ಸಿಸ್ಟಮನ್ನು ಯೂಸ್ ಮಾಡ್ಬೋದು. ಡೆಸಿಮಲ್, ಆಕ್ಟಲ್, ಹೆಕ್ಸಾಡೆಸಿಮಲ್. ಡೆಸಿಮಲ್ ನಾವು ರೆಗ್ಯುಲರ್ ಯೂಸ್ ಮಾಡುವಂಥದ್ದು. ಆಕ್ಟಲ್ ನಂಬರ್ ಯೂಸ್ ಮಾಡ್ತೀರಿ ಆದರೆ ಇಟ್ ಮಸ್ಟ್ ಬಿ ಪ್ರಿಫಿಕ್ಸ್ಡ್ ಬೈ 0. ಹೆಕ್ಸಾಡೆಸಿಮಲ್ ಯೂಸ್ ಮಾಡ್ತೀರಿ ಆದರೆ ನೀವು ಪ್ರಿಫಿಕ್ಸ್ 0x ಕ್ಯಾಪಿಟಲ್ ಲೆಟರ್ ಅಥವಾ ಸ್ಮಾಲ್ ಲೆಟರಿಂದ ಮಾಡ್ಬೋದು. ಇದು ಕೆಲವು ಎಕ್ಸಾಂಪಲ್ಸ್. ಸೊ ಇಲ್ಲಿಗೆ ನಾವು ಇವತ್ತು ಇಷ್ಟು ಕ್ಲಾಸನ್ನು ನೋಡುವ. ಮುಂದಿನ ಕ್ಲಾಸಲ್ಲಿ ನಾವು ಏನೆಲ್ಲ ಆಪರೇಟರ್ಸ್ ನಾವು ಜಾವಾಸ್ಕ್ರಿಪ್ಟಲ್ಲಿ ಯೂಸ್ ಮಾಡ್ಬೋದು ಅದನ್ನು ನಾವು ನೋಡುವ. ಥ್ಯಾಂಕ್ ಯು ವೆರಿ ಮಚ್.